Audio Jungle. ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲಿ. ಮೈಕ್ರೋ ಫೈನಾನ್ಸ್ ಹಾವಳಿಗಾಗಿ ರಾಜ್ಯಪಾಲರದು ಸುಗ್ರೀವಾಜ್ಞೆ ಅಂಗೀಕಾರ ಆಯಿತು. ಆದರೆ 5 ದಿನಗಳು ಕಳೆದರೂ ಕೂಡ ಮೈಕ್ರೋ ಫೈನಾನ್ಸ್ ತುಂಬಿಕೊಳ್ಳುವವರ ಹಾವಳಿ ಇನ್ನೂ ತಪ್ಪುತ್ತಾ ಇಲ್ಲ. ಪ್ರತಿಯೊಂದು ಗ್ರಾಮಗಳಲ್ಲಿ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿಗಳು ಬಂದು ಜನರಿಗೆ ಕಿರುಕುಳವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ಜನರು ದೂರುಗಳನ್ನು ಕೊಡುವುದಕ್ಕೂ ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ತಕ್ಷಣ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಬೇಗನೆ ಒದಗಿಸಿದ್ದಾದರೆ ಸಾಮಾನ್ಯ ಜನರಿಗೆ ಕೂಡ ಅನುಕೂಲವಾಗ್ತಾ ಇದೆ. ಯಾಕೆಂದರೆ ಕೆಲವೊಂದು ಮೈಕ್ರೋ ಫೈನಾನ್ಸನ್ನು ಹೊಂದಿರತಕ್ಕಂತಹ ಫೈನಾನ್ಸ್ದವರು ಮೊಬೈಲ್ಗಳಲ್ಲಿ ಸ್ಟೇಟಸ್ಗಳನ್ನು ಹಾಕ್ತಾ ಇದ್ದಾರೆ. RBI ನೋಂದಣಿಯಾಗಿದೆ ನಮ್ಮ ಸಂಸ್ಥೆ, ತಾವುಗಳೆಲ್ಲ ಹಣವನ್ನು ಕೊಡಬೇಕು ಅಂತಕ್ಕಂಥದ್ದು. RBI ರಿಜಿಸ್ಟ್ರೇಷನ್ ಆದ ತಕ್ಷಣ ಆ ಒಂದು ಸಂಸ್ಥೆಯ ನಿಯಮಗಳು ಏನು ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಮೈಕ್ರೋ ಫೈನಾನ್ಸ್ನಲ್ಲಿ ಇವತ್ತಿನ ದಿವಸ ಸಾಯಂಕಾಲ 7 ಗಂಟೆಯಾದರೂ ಕೂಡ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಹಣ ವಸೂಲಿ ಮಾಡುವುದರಿಂದ ಜನ ನೊಂದು ಹೋಗಿದ್ದಾರೆ. ಅದಕ್ಕಾಗಿ ರಾಜ್ಯ ಸರ್ಕಾರ ತಕ್ಷಣ ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಂಡದ್ದಾದರೆ ಸಾವು ನೋವುಗಳನ್ನು ತಪ್ಪಿಸಬಹುದು. ಮೈಕ್ರೋ ಫೈನಾನ್ಸ್ ಒಂದು ಹಾವಳಿಯಿಂದ ಊರುಗಳನ್ನು ಬಿಟ್ಟು ಹೋಗಿರತಕ್ಕಂತಹ ಜನರು ವಾಪಸ್ ಊರುಗಳಿಗೆ ಬರುವ ವ್ಯವಸ್ಥೆಯನ್ನು ಮಾಡಬೇಕು. ಪೊಲೀಸ್ ಇಲಾಖೆ ಕೂಡ ಗ್ರಾಮಗಳಿಗೆ ಹೋಗಿ ಗ್ರಾಮಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಅಥವಾ ಇನ್ಯಾವುದೇ ತೊಂದರೆಯಿಂದ ಒಳಪಟ್ಟಕ್ಕಂತಹ ಜನರಿಂದ ಒಂದು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಬೇಕು. ಸುಮಾರು 4 ದಿನದಲ್ಲಿ 100 ಕರೆಗಳು ನಮಗೆ ಬಂದು ಮೈಕ್ರೋ ಫೈನಾನ್ಸ್ ಕಂಪನಿಯವರು ಹಣ ತುಂಬಿಕೊಳ್ಳುವುದಕ್ಕೆ ನಮ್ಮ ಮನೆಗೆ ಬಂದು ಕುಳಿತಿದ್ದಾರೆ, ಹೇಗೆ ಮಾಡುವುದು ಎಂದು ವಿಚಾರಣೆ. ಅವರಿಗೆ ನಾವು ಪೊಲೀಸ್ ದೂರು ದಾಖಲಿಸಿ ಎಂದಾಗ ಜನರು ದೂರು ದಾಖಲಿಸಲು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಇನ್ನು ಮೀಟರ್ ಬಡ್ಡಿ ದಂಧೆ, ಲೇವಾದೇವಿ, ಕೈ ಸಾಲ ಇದನ್ನು ಕೂಡ ವಸೂಲಿ ಮಾಡಲಿಕ್ಕೆ ಜೋರಾಗ್ತಾ ಇದೆ. ಮೀಟರ್ ದಂಧೆ, ಬಡ್ಡಿ ದಂಧೆ ಇದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ರಾಜ್ಯಪಾಲರು ಅಂಕಿತ ಹಾಕಿದ ತಕ್ಷಣ ಸರ್ಕಾರ ಇದಕ್ಕೆ ಸೂಕ್ತವಾದ ಒಂದು ಭದ್ರತೆಯನ್ನು ಒದಗಿಸಬೇಕು. ಯಾವ ಮೈಕ್ರೋ ಫೈನಾನ್ಸ್ಗಳು RBI ಅಡಿಯಲ್ಲಿದ್ದಾವೆ ಅವರು ಯಾವ ರೀತಿ ವಸೂಲಿ ಮಾಡ್ತಾರೆ ಅನ್ನೋದನ್ನು ಸರ್ಕಾರ ಯೋಚನೆ ಮಾಡಬೇಕು. ನಿರ್ದಿಷ್ಟವಾದ ಬಡ್ಡಿ ಸಾರ್ವಜನಿಕರಿಗೆ ಅನುಕೂಲವಾಗತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ವಾಹಿನಿಯ ಉದ್ದೇಶ. ನಮ್ಮ ಒಂದು ಈ ಚಾನಲನ್ನು ಪ್ರಥಮ ಬಾರಿಗೆ ವೀಕ್ಷಣೆ ಮಾಡ್ತಕ್ಕಂಥವರು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.